ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. 1000 ಚಿತ್ರಾನ ಒಂದು ಮಸಿ ನುಂಗ್ತು. ಅಕ್ಕ ಅಕ್ಕ ಎಲ್ಲಿದ್ಯಕ್ಕ? ಬೇಗ ಬಾ ಇಲ್ಲಿ. ಯಾಕೋ ರಾಮು ಹಾಗೆ ಸೂರ್ ಕಿತ್ತೋಗೋ ಹಾಗೆ ಕಿರಿಸ್ತಿದೀಯಲ್ಲ, ಏನಾಯ್ತೀಗ? ಆಯ್ತಾ? ಎಲ್ಲ ಮುಳುಗೋಯ್ತು. ಅಯ್ಯೋ ಏನ್ ಮಾಡ್ಲಪ್ಪ ಈಗ? ರಾಮು, ಸ್ವಲ್ಪ ಸಮಾಧಾನ ಮಾಡ್ಕೊಳು. ಏನಾಯ್ತು ಅಂತಲಾದ್ರೂ ನಿಧಾನಕ್ಕೆ ಹೇಳು. ಎಲ್ಲದಕ್ಕೂ ಏನಾದ್ರೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಅಕ್ಕ, ನನ್ನ ಹತ್ರ ಇತ್ತಲ್ಲ ಬಿಳಿ ಪಂಚೆ, ಜುಬ್ಬ, ಶರ್ಟು ಎಲ್ಲಾನು ಒಗ್ಯಕ್ ಹಾಕಿದ್ದೆ ಅಕ್ಕ. ನೋಡಿಲ್ಲಿ, ಅದಕ್ಕೆಲ್ಲ ಯಾವ್ದೋ ಹಸಿರು ಬಣ್ಣ ಮೆತ್ಕೊಂಡ್ಬಿಟ್ಟಿದೆ. ನನ್ ಬಟ್ಟೆ ಎಲ್ಲ ಹಾಳಾಗೋಯ್ತಕ್ಕ. ಅಯ್ಯೋ ಸರಿಯಪ್ಪ, 1000 ಚಿತ್ರಾನ ಒಂದ್ ಮಸಿ ನುಂಗ್ತು ಅನ್ನೋ ಹಾಗಾಯ್ತಲ್ಲಪ್ಪ ಈಗ. ಆ ಕೆಲಸದೋಳು ಬಿಳಿ ಬಟ್ಟೆ ಬಣ್ಣದ ಬಟ್ಟೆಗಳನ್ನೆಲ್ಲ ಒಟ್ಟಿಗೆ ತೋರಿಸ್ಬಿಟ್ಟಿದ್ಲು ಅಂತ ಕಾಣುತ್ತೆ. ಹೋಗ್ಲಿ ಬಿಡು, ಈಗ ಏನ್ ಮಾಡಕ್ಕಾಗತ್ತೆ. ಇನ್ಮೇಲಾದ್ರೂ ಹೀಗ್ ಮಾಡ್ಬೇಡ ಅಂತ ಅವಳಿಗೆ ಹೇಳ್ತೀನಿ, ಆಯ್ತಾ? ಮತ್ತೆ ನನ್ ಬಟ್ಟೆ ಕತೆ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಪ್ಪ. ಏನ್ ಆ ಬಟ್ಟೆಗಳೇ ನಿನ್ನ ಹತ್ರ ಇರೋದಾ? ಹೇಳು. ಆಗಲ್ಲಕ್ಕ, ನನಗದು ತುಂಬಾ ಇಷ್ಟವಾದ ಬಟ್ಟೆ. ಬೇಜಾರ್ ಮಾಡ್ಕೋಬೇಡ್ವ ರಾಮು, ನಾನೇ ನಿಂಗೊಂದು ಸ್ಪೆಷಲ್ ವೈಟ್ ಡ್ರೆಸ್ ತಕ್ಕೊಟ್ಬಿಡ್ತೀನಿ, ಆಯ್ತಾ? ಇದೇ ಮಹಾ ಸುದಿನ. ಥ್ಯಾಂಕ್ಸ್ ಅಕ್ಕ. ಇನ್ನು ಮೇಲೆ ಹಳೆ ಡ್ರೆಸ್ ಹಾಕೊಂಡ್ ಬೇಜಾರಾದ್ರೆ ನಾನೇ ಅದಕ್ಕೆ ಬಣ್ಣ ಹಾಕ್ಬಿಡ್ತೀನಿ. ನೀನ್ ಹೇಗಿದ್ರು ಹೊಸ ಡ್ರೆಸ್ ತೆಕ್ಕೊಡ್ತೀಯಲ್ಲ ಪರಿಹಾರಾರ್ಥವಾಗಿ. ನೋಡ ರಾಮು, ನನಗೆ ಯಾಕೋ ಈಗ ಇವತ್ತಿನ ಬಟ್ಟೆಗಳ ಬಣ್ಣದ ಬಗ್ಗೆನೂ ಸ್ವಲ್ಪ ಅನುಮಾನ ಬರ್ತಾ ಇದೆ. ನನ್ನ ಸ್ವಭಾವ ತಿಳ್ಕೊಂಡು ನೀನೇ ಹೀಗೇನಾದ್ರು ಮಾಡಿರಬಹುದಾ ಅಂತ. ಅದಕ್ಕೆ ನಾನು ಯಾವ ಡ್ರೆಸ್ಸು ತಗೊಳಲ್ಲ. ಅಯ್ಯೋಯ್ಯೋ ಅಕ್ಕ, ಖಂಡಿತ ಇಲ್ಲ. ನಾನ್ ತಮಾಷೆಗಾಗಂದಿದ್ದಕ್ಕ. ನಿನ್ ತಮ್ಮನ ಸ್ವಭಾವ ನಿಂಗೆ ಗೊತ್ತಿಲ್ವಾ? ಇರ್ಲಿ, ಈಗ ನಿಂಗೆ ಸಮಾಧಾನ ಆಯ್ತಲ್ಲ ಸದ್ಯ, ಅಷ್ಟೇ ಸಾಕು. ನಾನು ಅಡ್ಗೆ ಮನೆ ಕಡೆ ಹೋಗ್ತೀನಿ, ತುಂಬಾ ಕೆಲಸ ಇದೆ. ಅಕ್ಕ, ಮತ್ತದೇನೋ ಗಾದೆ ಹೇಳ್ದಿಯಲ್ಲ ಅವಾಗ್ಲೇ, 1000 ಚಿತ್ರಾನ? 1000 ಚಿತ್ರಾನ ಒಂದು ಮಸಿ ನುಂಗ್ತು ಅಂತ. ಏನಕ್ಕ ಅದರ ಅಂತರಂಗ ಬಹಿರಂಗ? ಬಹಿರಂಗದ ಅರ್ಥ ಈಗಾಗ್ಲೇ ಗೊತ್ತಾಗಿರ್ಬೇಕಲ್ಲ. ಸ್ವಲ್ಪ ನೋಡು ರಾಮು, ಈ 1000 ಚಿತ್ರಾನ ಒಂದು ಮಸಿ ನುಂಗಿತು ಅನ್ನೋದು ಒಂದು ಚಿತ್ರವತ್ತಾದ, ಅರ್ಥವತ್ತಾದ, ಸುಂದರವಾದ ಗಾದೆ. ಅಕ್ಕ, ಸಾಹಿತ್ಯದ ಭಾಷೆ ಬೇಡ, ಸಿಂಪಲ್ ಆಗಿ ವಿವರಿಸು ಪ್ಲೀಸ್. ಆಯ್ತು ಕಣೋ. ಈಗ ಒಳ್ಳೆ ಕಲಾವಿದ ಒಬ್ಬ ಚಿತ್ರಿಸಿದಂತಹ ಅನೇಕ ಚಿತ್ರಗಳನ್ನ ಪ್ರದರ್ಶನಕ್ಕಿಟ್ಟಾಗ ಎಷ್ಟು ಚೆನ್ನಾಗಿರುತ್ತಲ್ವಾ? ಮತ್ತೆ ಕಣ್ಣಿಗೆ ಹಬ್ಬ ಅಲ್ವೇನಕ್ಕ? ನಂಗಂತೂ ಪೇಂಟಿಂಗ್ಸ್ ನೋಡಕ್ಕೆ ತುಂಬಾ ಖುಷಿ ಅಕ್ಕ. ಆ ಚಿತ್ರಗಳು ಪ್ರದರ್ಶನಕ್ಕಿಟ್ಟಾಗ ಯಾರಾದರೂ ಅಚಾತುರ್ಯದಿಂದ ಅದರ ಮೇಲೆ ನೀರೋ ಮಸೀನೋ ಇಂಕಿನ ಕೈಯಿಂದ ಮುಟ್ಟೋದು ಏನಾದ್ರೂ ಮಾಡಿಬಿಟ್ರೆ ಅವೆಲ್ಲ ಏನಾಗುತ್ತೆ ಹೇಳು? ಅಕ್ಕ, ಕೇಳಿದ್ರೆ ಬೇಜಾರಾಗುತ್ತಲ್ಲ ಅಕ್ಕ. ಚಿತ್ರದ ಸೊಗಸು, ಅರ್ಥ, ಸೌಂದರ್ಯ ಎಲ್ಲ ಹಾಳಾಗ್ಬಿಡುತ್ತಲ್ವಾ? ಆ ಚಿತ್ರ ಬಿಡಿಸಿದವನ ಮನಸ್ಸಿಗೂ ಎಷ್ಟು ಬೇಸರ ಆಗುತ್ತಲ್ವನಕ್ಕ? ಹೌದು ಕಣೋ, ಕಲಾವಿದನ ಎಷ್ಟು ಕಠಿಣ ಪರಿಶ್ರಮ, ಪ್ರಯತ್ನದ ಫಲವಾಗಿ ಆ ಚಿತ್ರಗಳು ರೂಪುಗೊಂಡಿರುತ್ತಲ್ವಾ? ಹೀಗಾಗಿ ಈ ಗಾದೆ 1000 ಚಿತ್ರಾನ ಒಂದು ಮಸಿ ನುಂಗ್ತು ಅನ್ನೋದರ ಬಹಿರಂಗದ ಅರ್ಥದಲ್ಲೇ ಬೇಕಾದಷ್ಟು ತಿಳ್ಕೊಳ್ಳೋದಿದೆ. ನಾವು ಯಾವುದೇ ಕೆಲಸಗಳನ್ನು ಮಾಡುವಾಗ ಜಾಗರೂಕತೆಯಿಂದ ಅದು ಹಾಳಾಗದ ಹಾಗೆ ಎಚ್ಚರ ವಹಿಸಬೇಕು. ಸಂಪೂರ್ಣ ಜವಾಬ್ದಾರಿಯಿಂದ ಕೆಲಸಗಳನ್ನು ನಿರ್ವಹಿಸಬೇಕಲ್ವನಕ್ಕ? ಹೌದು ಕಣೋ, ಯಾವುದೇ ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ, ಉದಾಹರಣೆಗೆ ಅಡಿಗೆ ಮಾಡೋದಾಗ್ಲಿ, ಬಟ್ಟೆ ಒಗೆಯೋದಾಗ್ಲಿ, ಪಾತ್ರೆ ತೊಳೆಯೋದಾಗ್ಲಿ, ಪಾಠ ಮಾಡೋದಿರಲಿ, ಒಂದು ಕಡೆ ಹೋಗಿ ಬರೋದಿರಲಿ, ಏನೇ ಕೆಲಸ ಇರಲಿ ನಾವು ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಇನ್ನು ಗಾದೆ ಅಂತರಂಗ? ರಾಮು, ನೀನು ಕೇಳಿರಬಹುದು, ಅಯ್ಯೋ ಅವ್ರ ಮನೆಗೆ ಹೋಗಿದ್ವಿ, ಎಲ್ಲ ಚೆನ್ನಾಗಿತ್ತು, ಮನೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತೀರಿ, ಅದರ ಅಲಂಕಾರ ಏನು, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಆ ಸೋಫಾಗಳೇನು, ಆ ಕುರ್ಚಿಗಳೇನು, ಅಡುಗೆ ತಿಂಡಿ ಎಲ್ಲನೂ ಅಷ್ಟೇ ಎಷ್ಟು ರುಚಿಕಟ್ಟಾಗಿತ್ತು ಅಂತ. ಆದರೆ ಒಂದೇ ಒಂದು ವಿಷಯ ನಮಗೆ ಸಮಾಧಾನ ಆಗಲಿಲ್ಲ ರೀ. ಏನಂದ್ರೆ ಆ ಮನೆ ಯಜಮಾನ 1000 ಚಿತ್ರಾನ್ನ ಮಸಿ ನುಂಗ್ತು ಅನ್ನೋ ಹಾಗೆ
ಅಹಂಕಾರದಿಂದ ವರ್ತಿಸ್ತಾ ಇದ್ದ, ಏನೋ ದುರಹಂಕಾರದ ಮಾತಾಡ್ತಾ ಇದ್ದ. ಎಲ್ಲರಿಗೂ ತುಂಬ ಬೇಜಾರಾಗ್ತಾ ಇತ್ತು ನೋಡಿ ಅಂತ ಹೇಳೋದನ್ನ. ಅಥವಾ ಮದುವೆ ಎಲ್ಲ ನಿಷ್ಕರ್ಷ ಆಗಿತ್ತು, ಮಾತುಕತೆ ಆಡೋವಾಗ ಅದು ಯಾರೋ ಒಬ್ಬ ಬಂದಪ್ಪ, ಅವನು ಆಡಿದ ಒಂದು ಮಾತು 1000 ಚಿತ್ರಾನ್ನ ಒಂದು ಮಸಿ ನುಂಗ್ತು ಅನ್ನೋ ಹಾಗಾಗಿ ಎಲ್ಲ ಕೆಲಸ ಹಾಳಾಗೋಯ್ತು, ಮದುವೆನೂ ನಿಂತೋಯ್ತು. ಇಂಥ ದುಷ್ಟ ಮನುಷ್ಯ ಅಂತೆಲ್ಲ ಆಡ್ಕೊಳ್ಳೋ ಹಾಗಾಯ್ತು ನೋಡು. ಬೇಕಾದಷ್ಟು ಈ ಥರ ಮಾತುಗಳನ್ನು ಕೇಳಿದ್ದೀನಕ್ಕ. ನಮ್ಮ ಸಮಾಜದಲ್ಲಿ ಇಂಥವ್ರ ಬಗ್ಗೆ ತುಂಬ ಎಚ್ಚರದಿಂದ ಇರಬೇಕಲ್ವಾ? ಹೌದು ಕಣರಾಮು, ಕೆಲವರು ತಾವು ಒಳ್ಳೆ ಕೆಲಸಗಳನ್ನು ಮಾಡೋದಿಲ್ಲ, ಇನ್ನೊಬ್ಬರು ಮಾಡಿದರೂ ಸಹಿಸೋದಿಲ್ಲ. ಏನಾದರೂ ಮಾಡಿ ವಿಘ್ನಗಳನ್ನು ತರೋದು, ಆತಂಕ ಉಂಟು ಮಾಡೋದು, ಹಾಳು ಮಾಡೋದು, ಭಯೋತ್ಪಾದಕತೆಯನ್ನು ಹಬ್ಬಿಸೋದು, ಇದರಲ್ಲೇ ನಿಸ್ಸೀಮರಾಗಿರ್ತಾರೆ. ಈ ಮನುಷ್ಯರೆಲ್ಲ ದುರ್ಗುಣಗಳನ್ನು ಬೆಳೆಸ್ಕೊಳ್ಳದೆ ಇದ್ರೆ ಮನೆ, ಸಂಸಾರ, ಸಮಾಜ ಎಲ್ಲ ಎಷ್ಟು ಸುಧಾರಿಸುತ್ತಲ್ವನಕ್ಕ? ಸರಿಯಾಗಿ ಹೇಳಿದೆ ನೋಡು. ಇನ್ನು ಕೆಲವು ವ್ಯಕ್ತಿಗಳಿರ್ತಾರೆ, ಅವರಲ್ಲಿ ಹಲವಾರು ಒಳ್ಳೆ ಗುಣಗಳು ಇರುತ್ತವೆ, ಆದರೆ ಯಾವುದೋ ಒಂದು ದುರ್ಗುಣಗಳು, ಮುಂಗೋಪದಿಂದ ಪಟ್ ಅಂತ ಮಾತಾಡೋದು, ಅಥವಾ ಕೆಟ್ಟ ಹಠಾನ ಸಾಧಿಸೋದು, ವ್ಯಂಗ್ಯವಾಗಿ ಮಾತಾಡೋದು, ಅಥವಾ ಯಾರ ಹತ್ರ ಮಾತಾಡ್ದೇನೇ ಜಂಭ ಸಾಧಿಸ್ಕೊಂಡಿರೋದು, ಇಂಥ ಒಂದೊಂದು ದುರ್ಗುಣಗಳಿರುತ್ತವೆ. ಅದರಿಂದ ಅವರ ಇತರ ಎಲ್ಲ ಒಳ್ಳೆ ಗುಣಗಳು ಬೆಳಕಿಗೆ ಬರೋದಿಲ್ಲ, ಅವೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ಕದರಿದಾಗ ಹಾಗೆ ಕೊಚ್ಕೊಂಡು ಹೋಗ್ಬಿಡ್ತವೆ. ಇಂಥವ್ರ ವರ್ತನೆ ನೋಡೇನೆ 1000 ಚಿತ್ರಾನ ಒಂದು ಮಸಿ ನುಂಗ್ತು ಅನ್ನೋ ಗಾದೆ ಜನರ ಬಾಯಿಂದ ಬಾಯಿಗೆ ಬಂದಿರಬೇಕು. ಹಾ, ಮತ್ತೆ ರಾಮು, ಈ ಗಾದೆಯಲ್ಲಿ ಇನ್ನೊಂದು ವಿಶೇಷ ಅಡಗಿದೆ ಕಣೋ. ಏನಕ್ಕ ಅದು? ನೋಡು, ಈಗ 1000 ಚಿತ್ರಾನ ಒಂದು ಮಸಿ ನುಂಗಿತು ಅನ್ನೋ ಬಹಿರಂಗದ ಅರ್ಥದ ಜೊತೆಗೆ ಅದು 1000 ಚಿತ್ರಾನ ಒಂದು ಮಸಿ ನುಂಗ್ತು ಅಂತಲೂ ಇದ್ದಿರಬಹುದು ಅಂತಲೂ ನಾವು ಯೋಚಿಸೋ ಹಾಗಾಗುತ್ತೆ. ಯಾಕೆ ಅಂದ್ರೆ ಒಳ್ಳೆ ಚಿತ್ರಗಳಿಗೆ, ಒಳ್ಳೆ ಕೆಲಸಗಳಿಗೆ ಸಾವು ಅನ್ನೋದೇ ಇರೋದಿಲ್ಲ, ಅದು ಮುಂದುವರಿತಾನೇ ಹೋಗುತ್ತೆ. ನೀನು ಕೇಳಿರಬಹುದು ಅವ್ರು ಮಾಡಿದ ಕೆಲಸ ಅಜರಾಮರವಾಗಿರುವಂತಹದ್ದು ಅಂತೆಲ್ಲ. ಮತ್ತೆ ಈ ಅಜಂತ ಎಲ್ಲೋರ ಗುಹೆಗಳಲ್ಲಿರೋ ಚಿತ್ರಗಳು, ಮೈಸೂರು ಅರಮನೆಯಲ್ಲಿರುವಂಥ ಚಿತ್ರಗಳು, ಪುರಾತನ ದೇವಸ್ಥಾನಗಳಲ್ಲಿರುವಂಥ ಚಿತ್ರಗಳು, ಇವನ್ನೆಲ್ಲ ನಾವು ನೋಡಿದಾಗ ಅವನ್ನೆಲ್ಲ ನಾವು ಚೆನ್ನಾಗಿ ಕಾಪಾಡಿಕೊಂಡು ಬಂದಂತೆಲ್ಲ ಅವು ಸಾವು ಇರದ ಚಿತ್ರಗಳಾಗುತ್ತವೆ, ಜೀವಂತವಾಗಿರುತ್ತವೆ ಅವು. ಅಂಥ ಚಿತ್ರಗಳಿಗೆ ನಾವು ಒಂದು ಸಣ್ಣ ಮಸಿನೂ ತಾಕಿಸಬಾರ್ದು. ಆ ಮಸಿ ಅನ್ನೋದು ಕೂಡ ಇಲ್ಲಿ ನಾಶ ಮತ್ತು ಒಂದು ಸಾವಿನ ಸಂಕೇತವೂ ಕೂಡ ಆಗಿದೆ ಅಂತ ಹೇಳ್ಬೋದು. ಈಗ ನೀನ್ ಕೇಳಿಲ್ವಾ, ಯಾರಾದ್ರೂ ಸಾವಿನ ಸುದ್ದಿನ ಪತ್ರಮುಖೇನ ಹಿಂದೆ ಎಲ್ಲ ಬರಿತಾ ಇದ್ರು ನೋಡು, ಹಾಗೆ ಬರೆದಾಗ ಒಂದು ಮಸಿ ಚುಕ್ಕೆನ ಮೇಲೆ ಗುಂಡಿಗೆ ಸೂಚಿಸ್ತಾ ಇದ್ರು, ಇದು ಸಾವಿನ ಸುದ್ದಿನ ಹೊತ್ತಿದೆ, ನಾಶದ ಸುದ್ದಿನ ಹೊತ್ಕೊಂಡು ಬಂದಿದೆ ಅಂತ. ಕೇಳಿಲ್ವಾ? ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಿದೆ ಅಕ್ಕ. ಇಷ್ಟೆಲ್ಲ ಅರ್ಥ ಇದೆ ಈ ಗಾದೆನಲ್ಲಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹಾ, ಸಾಕಪ್ಪ ನೀನ್ ಹೊಗಳಿಕೆ. ಈಗ ಟೈಮ್ ಆಗ್ತಾ ಇದೆ, ತಿಂಡಿ ಬೇರೆ ರೆಡಿ ಆಗಿಲ್ಲ ಇನ್ನು. ಹಾ, ಬೇಗ ಒಂದ್ 4 ಈರುಳ್ಳಿ ಹೆಚ್ಕೊಟ್ಬಿಡಪ್ಪ, ಜಾಣ ನೀನು. ರೊಟ್ಟಿ ತಟ್ಬಿಡ್ತೀನಿ ಪಟ್ಪಟ ಅಂತ. ಹೋಗಕ್ಕ, ಕಣ್ಣು ಉರಿಯುತ್ತೆ, ನಾನು ಓದ್ಕೋಬೇಕು. ಭಾವನ್ ಕೇಳಕ್ಕ ಪ್ಲೀಸ್. ಭಾವಂಗ್ ಹೇಳಕ್ಕೆ ಅವರಲ್ಲಿ ಅಡಿಗೆ ಮನೆ ಕಡೆ ಸುಳಿತಾರೆ, ಮನೆಯಲ್ಲೇ ಇಲ್ಲ, ಅವ್ರು ಆಗ್ಲೇ ವಾಕಿಂಗ್ ಹೋಗಾಯ್ತು. ಈಗೇನು ನೀನ್ ಹೆಚ್ಕೊಡ್ತೀಯೋ ಇಲ್ವೋ? ಆಗಲ್ಲಕ್ಕ. ಸರಿ, ನಾನು ಬಿಳಿ ಡ್ರೆಸ್ ತಕ್ಕೊಡಕ್ಕೆ ಆಗಲ್ಲಪ್ಪ. ಅಕ್ಕ 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 ಹಾಗನ್ಬೇಡ ಪ್ಲೀಸ್. ಎಲ್ಲಿ ಈರುಳ್ಳಿ ಆದ್ರೂ ನೋಡು, ನಾನು 2 ಹೆಚ್ಕೊಡೋದು. ಹೋಗ್ಲಿ ಹೋಗೋ, ಸಾಕು. 2 ಈರುಳ್ಳಿ ಎಲ್ಲಿ ಸಾಕಾಗತ್ತೆ ಹೇಳಿ ಇಷ್ಟು ಜನಕ್ಕೆ? ಹೋಗು ನೀನು ಓದ್ಕೋ. ಸದ್ಯ. ಥ್ಯಾಂಕ್ ಯು ಅಕ್ಕ. ಓಕೆ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.